ನಮಸ್ತೆ ಆತ್ಮೀಯರೇ. ನಾವು ಯಾರನ್ನಾರು ಕ್ಷಮಿಸಿದಾಗ ಅವರಿಗೆ ಇನ್ನೊಂದು ಅವಕಾಶವನ್ನು ಕೊಡ್ತಾ ಇದ್ದೀವಿ ಅನ್ನೋ ಭಾವನೆಯಿಂದ ಕ್ಷಮಿಸಬಾರ್ದು, ನಿಷ್ಕಾಮ ಭಾವದಿಂದ ಕ್ಷಮಿಸಬೇಕು. ನಾವು ಕ್ಷಮಿಸೋದರಿಂದ ಅವರು ಮಾಡಿದ ತಪ್ಪು ನನ್ನ ಮನಸ್ಸಲ್ಲಿ ಅಳಿಸಿ ಹೋಗುತ್ತೆ, ವಿಸ್ಮೃತಿಯಾಗುತ್ತದೆ. ಅದೇ ರೀತಿ ಅವರು ಆ ರೀತಿಯ ತಪ್ಪು ಮಾಡುವ ಸಂಸ್ಕಾರವನ್ನು ಕೂಡ ಅವರು ಮರೆಯಬಹುದು, ಆದರೆ ಕ್ರಮೇಣವಾಗಿ ಮರೀತಾರೆ. ಯಾವಾಗ ಅವರಲ್ಲಿ ಆ ಸಂಸ್ಕಾರ ಮರೆತು ಹೋಗುತ್ತದೋ ಮತ್ತು ನಾವು ಕ್ಷಮಿಸಿ ಅವರಿಗೆ ಇವರು ಒಳ್ಳೆಯವರು ಅನ್ನೋ ಸಂಕಲ್ಪವನ್ನು ಹಾಕ್ತೀವೋ, ಅವರ ಸ್ಮೃತಿಯಲ್ಲಿ ಒಳ್ಳೆಯವರು, ನಾನು ಒಳ್ಳೆಯವನಾಗಿರಬೇಕು ಅನ್ನೋದು ಇರುತ್ತೆ. ತಾನೇನು ತಪ್ಪು ಮಾಡಿದ್ದೆ ಅದು ವಿಸ್ಮೃತಿಯಾಗುತ್ತದೆ. ಉದಾಹರಣೆಗೆ ನಿಮ್ಮ ಮಕ್ಕಳು ಮಾತಿಗೆ ಕೋಪಿಸ್ಕೊತಾ ಇರ್ತಾರೆ ಅಂತ ಭಾವಿಸಿ, ನೀನು ಯಾವಾಗಲೂ ಕೋಪಿಸ್ಕೋಬೇಡ, ಎಷ್ಟು ಹೇಳಿದ್ರು ಕೋಪಿಸ್ಕೊತೀಯಾ ಅಂತ ಬೈತಾ ಇದ್ದೀವಿ ಅಂತಂದರೆ, ನಾನು ಅವ್ರಿಗೆ ಕೋಪಿಸ್ಕೊಳ್ಳೋದು ನಿನ್ನ ಸಂಸ್ಕಾರ ಅಂತಲೇ ಹೇಳಿ ಕೋಪಿಸ್ಕೊಳ್ಳೋದನ್ನೇ ಅವ್ರ ಸಂಸ್ಕಾರ ಮಾಡಿಬಿಡ್ತೀವಿ. ಅದ್ರ ಬದಲಿ ಅವ್ರು ಕೋಪಿಸ್ಕೋತಾ ಇದ್ರು ಅನ್ನೋದನ್ನೇ ನೆನಪಿಸ್ಬಾರ್ದು. ಇವತ್ತು ಕೋಪಿಸ್ಕೊಂಡ್ರೆ ಇವತ್ತೇನೋ ಫಸ್ಟ್ ಟೈಮ್ ಕೋಪಿಸ್ಕೋತಾ ಇದ್ದಾರೆ ಅನ್ನೋ ಥರ ಬಿಹೇವ್ ಮಾಡಬೇಕು ನಾವು. ನೆನ್ನೆನೂ ಹಿಂಗೆ ಮಾಡಿದೆ, ಮೊನ್ನೆನೂ ಹಿಂಗೆ ಮಾಡಿದೆ, ಹಿಂಗೆಲ್ಲ ಹೇಳ್ತಾ ಇದ್ದರೆ ಅವರು ನನ್ನ ಗುಣನೇ ನಾನು ಕೋಪನೇ ನನಗೆ ಬರೋದು ಅಂಥೇಳಿ ಅವರು ನೆಕ್ಸ್ಟ್ ಟೈಮು ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ಕೋಪದಿಂದನೇ ಮಾತಾಡ್ತಾರೆ. ಯಾಕಂದರೆ ಇದು ನನ್ನ ಗುಣ ಅಲ್ವಾ ಅಂತ ಭಾವನೆ ಬಂದುಬಿಡತ್ತೆ. ಅದ್ರ ಬದಲು ಎಷ್ಟು ಚೆನ್ನಾಗಿ ಖುಷಿಯಾಗಿ ನೀನು ಮಾತಾಡ್ತೀಯ, ಯಾಕೆ ಇವತ್ತು ಇಷ್ಟು ಕೋಪಿಸ್ಕೊಂಡಿದ್ಯಾ, ಇರಲಿ ಬಿಡು ಅಂತ ಹೇಳಬೇಕು. ಆಮೇಲೆ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ನೀನು ಯಾವಾಗಲೂ ನಗ್ತಾ ಇದ್ದರೆ ನಂಗೆ ತುಂಬ ಇಷ್ಟ, ಆ ರೀತಿಯಾಗಿ ಕನ್ವಿನ್ಸ್ ಮಾಡಬೇಕು ಚಿಕ್ಕ ಮಕ್ಕಳನ್ನು. ಅದು ಬಿಟ್ಬಿಟ್ಟು ಯಾವತ್ತೂ ಹಿಂದೆ ಆಗಿರೋದನ್ನು ನೆನಪಿಸಿ ಅವರ ಹಳೆಯ ಸಂಸ್ಕಾರವನ್ನು ಎದುರಿಸಬಾರ್ದು. ಅವರ ಹಳೆಯ ಸಂಸ್ಕಾರ ವಿಸ್ಮೃತಿ ಆಗಬೇಕು. ನೀವು ಹೇಳಿಕೊಡ್ತಾ ಇರುವಂಥ ಹೊಸ ಸಂಸ್ಕಾರ ಮಾತ್ರ ಸ್ಮೃತಿಯಲ್ಲಿ ಬರಬೇಕು. ಯಾರನ್ನೇ ನಾವು ಕ್ಷಮಿಸ್ತಿದ್ದೀವಿ ಅಥವಾ ಕ್ಷಮೆ ಕೇಳ್ತಿದ್ದೀವಿ ಅಂದರೆ ಅರ್ಥ ಹಿಂದೆ ನಡೆದ ಘಟನೆಗಳನ್ನು ಅಳಿಸ್ತಾ ಇದ್ದೀವಿ ಅಂತ. ನೀವು ನಿಮ್ಮ ಪರಿವಾರದ ಸದಸ್ಯರಿಗೆ ಕ್ಷಮೆ ಯಾಚನೆ ಮಾಡಿರ್ಬೋದು ಅನೇಕ ಬಾರಿ, ಆದರೆ ಯಾವತ್ತೂ ಮತ್ತೆ ಅವ್ರು ಹಿಂಗೆ ಮಾಡಿದ್ರು ಅಂತ ನೆನಪಿಸ್ಕೋಬೇಡಿ ಅಥವಾ ಅವ್ರಿಗೆ ಹೇಳಬೇಡಿ, ನೀವು ಮುಂಚೆ ಹಿಂಗೆ ಮಾಡಿದ್ರಿ ಆದರೂ ನಾನು ಕ್ಷಮಿಸಿದ್ದೀನಿ ಗೊತ್ತಾ, ಅಥವಾ ನಿಮ್ದು ಇದೊಂದು ಗುಣ ಇದೆ ಅದು ನನಗೆ ಇಷ್ಟ ಆಗ್ತಿರ್ಲಿಲ್ಲ ಅದಕ್ಕೆ ನಾನು ಈ ರೀತಿ ಕ್ಷಮಿಸ್ತಿದ್ದೀನಿ ಗೊತ್ತಾ. ಈ ರೀತಿ ಯಾವುದೋ ಒಂದು ಕಾನ್ವರ್ಸೇಷನ್ ಹಳೇದನ್ನು ನೆನಪಿಸಲೇಬೇಡಿ. ಅವರಿಗೆ ಹಳೇದು ನಾನು ಹಿಂಗೂ ಇದನ್ನ ಅನ್ನೋದೇ ಮರಿಬೇಕು. ನೀವು ಒಳ್ಳೆಯವರು ಅಂದರೆ ಯಾವುದು ನಿಮಗೆ ಬೇಕಾಗಿರುತ್ತೋ ಆ ಗುಣ ಮಾತ್ರ ಎತ್ತಿ ಹಿಡೀರಿ. ಆ ಗುಣ ಡೆವಲಪ್ ಆಗ್ತಾ ಹೋಗುತ್ತೆ ಅವರಲ್ಲಿ ಕೂಡ. ಹಳೇದನ್ನು ಮಾತ್ರ ನೆನಪಿಸ್ಕೊಡ್ಬೇಡಿ. ಓಂ ಶಾಂತಿ.